ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಡಿಯಾಚೆಯ ಹೋರಾಟ. ಇದು 2 ಅಧ್ಯಾಯ ನೋಡಿದ್ದೀವಿ. 3ನೇ ಅಧ್ಯಾಯ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಅರವಿಂದ ಹೈಸ್ಕೂಲು ಮುಗಿಸಿ ಹತ್ತಿರದ ಪಟ್ಟಣದ ಕಾಲೇಜಿಗೆ ಸೇರ್ಪಡೆಯಾದ. ಹಳ್ಳಿ ಬಿಟ್ಟು ನಗರಕ್ಕೆ ಬರುವುದು ಅವನಿಗೆ ಹೊಸ ಅನುಭವ. ಬಸ್ಸಿನಲ್ಲಿ ಪ್ರಯಾಣ, ಕಾಲೇಜಿನ ದೊಡ್ಡ ಕಟ್ಟಡ, ಅನೇಕ ವಿದ್ಯಾರ್ಥಿಗಳು. ಇವೆಲ್ಲವನ್ನು ನೋಡಿದಾಗ ಅವನ ಮನಸ್ಸಿಗೆ ಹೊಸ ಚೈತನ್ಯ ತುಂಬಿತು. ಅಲ್ಲಿಯೇ ಅವನು ಮೊದಲ ಬಾರಿ ಅನುಷ್ಕಾಳನ್ನು ಕಂಡ. ಅವಳು ಸರಳ ಬಟ್ಟೆಯಲ್ಲಿ ಪುಸ್ತಕ ಹಿಡಿದು ನಗುತ್ತಾ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದಳು. ಕಪ್ಪು ಉದ್ದ ಕೂದಲು, ಕಣ್ಣುಗಳಲ್ಲಿ ಮಿನುಗು, ಮುಖದಲ್ಲಿ ನಗು. ಅವಳಲ್ಲಿ ಏನೋ ವಿಶಿಷ್ಟತೆ ಇತ್ತು. ಮೊದಲಿಗೆ ಕೇವಲ ಪರಿಚಯ ಆಗಿತ್ತು. ನಂತರದಲ್ಲಿ ಇಬ್ಬರ ನಡುವೆ ಸ್ನೇಹ ಮುಂದುವರೆದಿತ್ತು. ಪುಸ್ತಕದ ಬಗ್ಗೆ ಕೇಳಿದ ಪ್ರಶ್ನೆ, ಲೈಬ್ರರಿ ಬಳಿ ಸಣ್ಣ ಮಾತುಕತೆ. ಆದರೆ ದಿನಗಳು ಕಳೆದಂತೆ ಅವಳೊಂದಿಗೆ ಮಾತನಾಡುವುದು ಅರವಿಂದನಿಗೆ ಹಬ್ಬದಂತಾಗುತ್ತಿತ್ತು. ಆದರೆ ದಿನಗಳು ಕಳೆದಂತೆ ಅವಳ ಮೇಲೆ ಅರಿಯದ ಭಾವನೆ ಬರಲು ಶುರುವಾಗುತ್ತದೆ. ಅವಳ ಹತ್ತಿರ ಎಲ್ಲ ವಿಷಯಗಳನ್ನು ಹೇಳಬೇಕು ಅಂತ ಅನಿಸುತ್ತಾ ಇರುತ್ತದೆ. ಅವನಿಗೆ ಅವಳ ಮುಂದೆ ತನ್ನ ಕನಸು ಹೇಳುವ ಧೈರ್ಯ ಬಂದಿತು. ನಾನು ದೊಡ್ಡವನಾದ ಮೇಲೆ ಸೇನೆ ಸೇರುತ್ತೇನೆ ಎಂದಾಗ ಅನುಷ್ಕಾ ಕಣ್ಣು ಬಿಟ್ಟು ಅವನತ್ತ ನೋಡಿದಳು. ಅಷ್ಟೇನಾ? ಎಲ್ಲರೂ ಇಂಜಿನಿಯರ್, ಡಾಕ್ಟರಾಗಲು ಯೋಚಿಸುತ್ತಾರೆ. ನೀನು ಯಾಕೆ ಸೈನಿಕ ಅಂತ ಹೇಳಿದ್ದಕ್ಕೆ ಅವನ ಧ್ವನಿ ದೃಢವಾಗಿತ್ತು. ದೇಶವನ್ನು ಕಾಯುವುದು ದೊಡ್ಡ ಕೆಲಸ. ನನ್ನ ತಾಯಿ ತಂದೆಯೂ ಹೆಮ್ಮೆ ಪಡಬೇಕು. ಅನುಷ್ಕಾ ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ಮೃದುವಾಗಿ ನಗುತ್ತಾ ಹೇಳಿದಳು, ಹಾಗಾದರೆ ನಿನ್ನ ಕನಸು ನನಸಾಗಲಿ. ನಿನಗೆ ನನ್ನ ಶುಭಾಶಯ. ಆ ದಿನದಿಂದ ಅವರ ಸ್ನೇಹ ಗಟ್ಟಿಯಾಗತೊಡಗಿತು. ಲೈಬ್ರರಿಯಲ್ಲಿ ಒಟ್ಟಿಗೆ ಕುಳಿತು ಓದುವುದು, ಕ್ಯಾಂಟೀನ್ನಲ್ಲಿ ಚಹಾ ಹಂಚಿಕೊಳ್ಳುವುದು, ಇವೆಲ್ಲ ಅವರ ಸಂಬಂಧಗಳನ್ನು ಆಳಗೊಳಿಸುತ್ತಾ ಇತ್ತು. ಅರವಿಂದ ಮನಸ್ಸಿನಲ್ಲಿ ಮೊಳಕೆಯೊಡೆಯುತ್ತಿದ್ದ ಪ್ರೀತಿಯ ಚಿಗುರು ಇನ್ನೂ ಹೇಳಲಾಗದಂತಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಭಾವನೆ ಅನುಷ್ಕಾಳ ಹೃದಯಕ್ಕೂ ತಾಗಿತೆಂಬುದರಲ್ಲಿ ಸಂಶಯ ಇರಲಿಲ್ಲ. ಈ ಕತೆ ಇನ್ನೂ ಮುಂದುವರಿಯುತ್ತದೆ. ನೆಕ್ಸ್ಟು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿಸುತ್ತೇನೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.